ಹಾಯ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೈ ನಾಟ್ ಯು ಸಜೆಸ್ಟ್ ಲಾಸ್ಟ್ ಮೂಮೆಂಟ್ ಟಿಪ್ ಟು KEA ಎಕ್ಸಾಮ್, ಮೇಕ್ ಒನ್ ವಿಡಿಯೋ ಫಾರ್ ನ್ಯೂ ಎಕ್ಸಾಮ್ ವಾರಿಯರ್ಸ್. ಓಕೆ, ಇವಾಗ ತುಂಬ KEಯಿಂದ ನೋಟಿಫಿಕೇಷನ್ ಆಗಿದೆ ಅಲ್ವಾ? ತುಂಬ ನೋಟಿಫಿಕೇಷನ್ ಏನೋ ಆಗಿದೆ, ಬಟ್ ತುಂಬ ಕಮ್ಮಿ ವೇಕೆನ್ಸಿಗಳಿದೆ. ಎಲ್ಲದರಲ್ಲೂ ಒಂದು 3, 4, 5 ಇದೇ ನಂಬರ್ಸಲ್ಲೇ ಇದೆ. 4, 5, 6, 7, 8 ಈ ನಂಬರ್ಗಳಿರುವಾಗ ಚಾನ್ಸಸ್ ಆಫ್ ಸೆಲೆಕ್ಷನ್ ತುಂಬ ಕಮ್ಮಿ ಇರುತ್ತೆ. ಎಫರ್ಟ್ಸ್ಗಳು ತುಂಬ ಜಾಸ್ತಿ ಕೊಡಬೇಕಾಗತ್ತೆ. ಒಂದು ವೇಳೆ ನೀವು ಈ ಎಕ್ಸಾಮ್ಗಳಿಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂದರೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ 1, 2 ಇದ್ದರೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಒಂದೊಂದು ಎಕ್ಸಾಮ್ಗೂ 750 ರೂಪೀಸ್ ತುಂಬ ಹ್ಯೂಜ್ ಅಮೌಂಟ್. ಇವಾಗ ಒಂದು ಸೀಟ್ಗೆ ನೀವು ಕಾಂಪಿಟೇಷನ್ ಮಾಡ್ತಿದ್ದೀರಾ ಅಂದರೆ ಯೋಚನೆ ಮಾಡಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಅಪ್ಲಿಕೇಶನಲ್ಲಿ ನೀವು ಎಷ್ಟನೇವರಾಗಿ ಎಫರ್ಟ್ ಹಾಕ್ತಿದ್ದೀರಾ. ಒಂದು ವೇಳೆ ನೀವು ಕಂಪ್ಲೀಟ್ ಪರ್ಫೆಕ್ಟಾಗಿ ರೆಡಿ ಆಗಿದ್ದೀರಾ, ನಾನು 100% ಕೊಡ್ತೀನಿ ಅಂತ ರೆಡಿ ಆಗಿದ್ರೆ ನೀವೊಂದು ಟ್ರೈ ಕೊಡಿ. ಓಕೆನಾ? ಟ್ರೈ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಇಲ್ಲ ನಾನು ಒಂದು ಆವ್ರೇಜಲ್ಲಿ ರೆಡಿ ಆಗಿದ್ದೀನಿ, ಇಲ್ಲ ನಾನು ಕಂಪ್ಲೀಟಾಗಿ ರೆಡಿ ಆಗಿಲ್ಲ, ಸೊ ದಟ್ ಸ್ಟಿಲ್ ನಾನು ಕೊಡ್ತಿದ್ದೀನಿ ಅಂದರೆ, ಒಂದು ವೇಳೆ ನೀವು ಫಿನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮಲ್ಲಿದ್ದರೆ ಬೇಡ ಅಂತೀನಿ. ಇಲ್ಲ ನೀವು ಫಿನಾನ್ಷಿಯಲಿ ಓಕೆ, ನನಗೆ 750 ರೂಪಾಯಿ ಎಲ್ಲ ಲೆಕ್ಕ ಇಲ್ಲ, ನಾನು ಹಾಕ್ತೀನಿ ಅಂದರೆ ಓಕೆ, ನೀವು ಟ್ರೈ ಮಾಡ್ಬೋದು. ಒಂದು ಎಕ್ಸಾಮ್ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಆದಷ್ಟು 1, 2, 3 ಎಲ್ಲ ಇರುವಾಗ ಯೋಚನೆ ಮಾಡಿ. ಯಾಕೆಂದರೆ ಆ ಚಾನ್ಸಸ್ ತುಂಬ ಅಂದರೆ ತುಂಬ 1% ಇರುತ್ತೆ. ಮೇ ಬಿ ಆಗ್ಬೋದು. ನೀವು ಟ್ರೈ ಕೊಡ್ತೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರೆ ಕೊಡಿ. ಲಾಸ್ಟ್ ಮಿನಿಟ್ ಏನು ಪ್ರಿಪ್ರೇಷನ್ ಅಂದರೆ ಇನ್ನೊಂದು 2 ಮಂತ್ಸ್ ಅಥವಾ 1 ಮಂತ್, ಇನ್ನೇನು ನೆಕ್ಸ್ಟ್ ಮಂತಿಂದ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಲಾಸ್ಟ್ ಮಿನಿಟಲ್ಲಿ ಏನು ಅಂದರೆ ಆದಷ್ಟು ರಿವಿಷನ್ ಮಾಡಿ. ಮತ್ತು ಹೊಸ ಬುಕ್ಕುಗಳೆಲ್ಲ ಕುತ್ಕೊಂಡು ಓದಬೇಡಿ, ರಿವಿಷನ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ರಿವಿಷನ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು MCQಗಳನ್ನ ಸಾಲ್ವ್ ಮಾಡಿ. ಓದೋಕ್ಕೆಲ್ಲ ಏನೂ ಹೋಗಬೇಡಿ, ಜಸ್ಟ್ ರಿವಿಷನ್ ಮಾಡ್ಕೊಳ್ಳಿ. ಲಾಸ್ಟ್ ಮಿನಿಟ್ ಎಕ್ಸಾಮ್ ಮೂಮೆಂಟಲ್ಲಿ ಯಾವುದಕ್ಕೂ ನರ್ವಸ್ ಆಗಬೇಡಿ. 100% ಕೊಡಿ. ಆದರೆ ಒಳ್ಳೆಯದು, ಆಗಿಲ್ಲ ಅಂದರೂ ಒಳ್ಳೆಯದು. ಯಾಕೆಂದರೆ ಆಗಿಲ್ಲ ಅಂದರೆ ಮೇ ಬಿ ಆ ಎಕ್ಸಾಮ್ ನಿಮಗಲ್ಲ, ನಿಮಗೆ ಅದಕ್ಕಿಂತ ಬೆಟರ್ ಆಗಿದೆ ಅಂತ ಅರ್ಥ ನಿಮ್ಮ ಲೈಫ್. ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಇದು ನನಗಲ್ಲ, ಇದಕ್ಕಿಂತ ಬೆಟರ್ ಲೈಫ್ ನನಗೆ ಸಿಗುತ್ತೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಮೂವ್ ಆನ್ ಆಗಿ, ಸರಿನಾ? ಇನ್ನು ಏನು ಸೋರ್ಸ್ಗಳು ಇಟ್ಕೊಂಡಿದ್ದೀರೋ ಅದನ್ನು ರಿವಿಷನ್ ಮಾಡ್ಕೊಳ್ಳಿ, ಅದನ್ನು ಓದ್ಕೊಳ್ಳಿ, ಸಾಕು, ಬೇರೆ ಏನೂ ಬೇಡ, ಸರಿನಾ?